ಮತ್ತು ಅಸೋಸಿಯೇಟ್ ಆಫ್ ಅಲೈನ್ಸ್ ಫಾರ್ ಇಂಟರ್ನ್ಯಾಷನಲ್ ಮೈಸೂರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಈ ಮೂರು ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ಮೈಸೂರು ಕವಿ ಕಾವ್ಯ ಸಮ್ಮೇಳನ ಹಾಗೂ ರತ್ನ ಸಮ್ಮಾನ 2026 ಈ ಕಾರ್ಯಕ್ರಮ ಆರಂಭದಿಂದ ಇಲ್ಲಿವರೆಗೂ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತಾ ಬಂದಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಈಗಾಗಲೇ ನಾವು ಅನೇಕ ಗಣ್ಯಾತಿ ಗಣ್ಯರ ಮಾತುಗಳನ್ನು ಆಲಿಸಿದ್ದೀರಿ, ಅನೇಕ ಮನರಂಜನಾ ಕಾರ್ಯಕ್ರಮಗಳನ್ನು ಕೂಡ ಮನತುಂಬಿಕೊಂಡಿದ್ದೀರಿ. ಇಂಥ ಸೌಭಾಗ್ಯ ನಮ್ಮ ನಿಮ್ಮೆಲ್ಲರದು ಇಲ್ಲಿವರೆಗಾಗಿತ್ತು. ಈಗ ಭೋಜನದ ಆಮೇಲೆ ನನ್ನನ್ನ ಎಳದೇನೆ ಒಪ್ಪಿಗೆ ಪಡೆದೇನೆ ಒಂದು ವಿಷಯವನ್ನು ನನಗೆ ಒಪ್ಪಿಸಿಬಿಟ್ರು. ನನಗೇನು ಬೇಸರ ಆಗಲಿಲ್ಲ, ಅಭಿಮಾನ ಉಂಟು. ನನ್ನಂತ ಕಿರಿಯರಿಗೂ ಕೂಡ ಒಂದು ದೊಡ್ಡ ವಿಷಯವನ್ನ ಆಯ್ಕೆ ಮಾಡಿ ಅದನ್ನ ಅದರ ಬಗ್ಗೆ ವಿಷಯ ಮಂಡನೆ ಮಾಡಲಿಕ್ಕೆ ಹೇಳ್ತಾರಲ್ಲ ಅನ್ನುವಂತ ಹೆಚ್ಚಿನ ಗೌರವ ಕೂಡ ಅವರಿಗೆ ಮೂಡಿತು. ಆಯ್ತು, ಬರ್ತೀನಿ, ಎಷ್ಟು ಸಾಧ್ಯತೆಯೋ ಅಷ್ಟು ವಿಷಯವನ್ನು ಮಂಡನೆ ಮಾಡಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟು ನಾನು ಇವತ್ತು ನಿಮ್ಮೆಲ್ಲ ಆ ಚಟುವಟಿಕೆಗಳ ನಡುವೆ ಇಂದಿನ ಯುವ ಪೀಳಿಗೆಯ ಪಾಲೇನಿದೆ ಎನ್ನುವುದನ್ನು 5 ವರ್ಷ ತೋರಿಸಬೇಕಾಗಿದೆ. ಹಾಗಾದ್ರೆ ಮೊಟ್ಟ ಮೊದಲು ನಾವು ಕವಿ ಅನ್ನುವಂತ ವಿಷಯಕ್ಕೆ ಬಂದಾಗ ಕವಿ ಅಂದರೆ ತನ್ನಂತ ಕಟು ಸತ್ಯಗಳಿರಲಿ, ಯಾವುದೇ ದೃಶ್ಯಗಳಿರಲಿ, ಅವುಗಳನ್ನು ನೋಡಿ ತಮ್ಮ ಜೀವನದ ಅನುಭವಗಳನ್ನ ಅದರ ಜೊತೆಗೆ ಮೈಗೂಡಿಸಿಕೊಂಡು ಒಂದು ವಿಷಯ ವಸ್ತುವನ್ನು ಆಯ್ಕೆ ಮಾಡಿಕೊಂಡು ಪ್ರತಿಭಾವಂತನಾಗಿದ್ದು ಯಾವುದೋ ಒಂದು ಸನ್ನಿವೇಶದ ಸ್ಫೂರ್ತಿಯಿಂದ ಸ್ಫುರಣಗೊಂಡು ಆ ಒಂದು ಕವಿ ಸಮಯವನ್ನ ಪ್ರಯೋಜನ ಪಡೆದುಕೊಂಡು ತನ್ನೊಳಗೆ ಇರುವಂತಹ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಒಂದು ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡು ಈಗಾಗಲೇ ಸರ್ವಾಧ್ಯಕ್ಷರು ಹೇಳ್ತಾ ನನ್ನ ಅರ್ಧ ಕೆಲಸವನ್ನು ಕಡಿಮೆ ಮಾಡಿದ್ರು ಅನ್ಕೋತೀನಿ. ನಾನು ಎಷ್ಟು ಮಟ್ಟಿಗೆ ಆಲಿಸಿದ್ರು ಗೊತ್ತಿಲ್ಲ. ಅಲ್ಲಿ ಒಂದು ಪದ್ಯವನ್ನ ಹೇಳ್ತಾ ಇದ್ರು, ಠ ಠ ಠ ಠ ಠ ಅನ್ನುವಂತ ಒಂದು ಬಂಧ. ಸುಮ್ಮನೆ ಬಂದು ವಾಚನೆ ಮಾಡಿದ್ರೆ ಬಂದಂತ ಮನಸ್ಸಿಗೆ ಬಂದಂತ ಬರೋದು, ಅದನ್ನು ವಾಚನೆ ಮಾಡಿದ್ರೆ ಅದು ಗದ್ಯವೂ ಹಾಕಬಹುದು, ಅದರಲ್ಲಿ ಪದ್ಯದ ಸಾರವೂ ಇರದೇ ಇರಬಹುದು. ಅದಕ್ಕಾಗಿ ಅದಕ್ಕೊಂದು ಚೌಕಟ್ಟು ಅಂತ ಇರ್ಬೋದು. ನೀವೆಲ್ಲ ಈಗಾಗಲೇ ನೋಡಿದ್ರಿ, ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೂ ಅನೇಕರು ತಮ್ಮ ಪ್ರಾಕಾರಗಳನ್ನ ಬಂಧಗಳನ್ನ ಆಯ್ಕೆ ಮಾಡಿಕೊಂಡು ಕವಿತೆಗಳನ್ನ, ಕವನಗಳನ್ನ, ಕಾವ್ಯಗಳನ್ನ ರಚಿಸ್ತಾ ಬಂದದನ್ನ ತಾವೆಲ್ಲ ಕಂಡುಕೊಂಡಿದ್ರಿ. ಹಾಗೆಯೇ ಕವಿ ಆದವನು ಭಕ್ತಿ ಸತತ ಅಧ್ಯಯನ ಇದ್ರೆ ಮಾತ್ರ ಆ ಪ್ರಾಕಾರದಲ್ಲಿ ಒಬ್ಬ ಸಾಹಿತಿ, ಒಬ್ಬ ಕವಿ ಮುಂದುವರಿಲಿಕ್ಕೆ ಸಾಧ್ಯ ಅನ್ನುವುದನ್ನ ನಾವು ತಿಳ್ಕೋಬೇಕು. ಅಂದಾಗ ಮಾತ್ರ ಅಂತ ಅನುಭವಗಳನ್ನ, ಅಂತ ಪ್ರಾಕಾರ, ಒಂದು ಚೌಕಟ್ಟು, ಒಂದು ಛಂದಸ್ಸು ಅದರಲ್ಲಿ ಹಿಡಿದಿದ್ದಾಗ ಮಾತ್ರ ಅದು ಉತ್ಕೃಷ್ಟವಾಗಲಿಕ್ಕೆ ಸಾಧ್ಯ. 4 ಜನರ ಮನೆಗಳಲ್ಲಿ ವಸ್ತುಗಳು, ಪರಿಕರಗಳು ಯಾವುವು? ನೀವೊಂದು ವ್ಯಾಪಾರವನ್ನು ಮಾಡಲಿಕ್ಕೆ ಬೇಕಾದಂತಹ ವಸ್ತುಗಳೇನು? ಅಂಗಡಿ ಬೇಕು, ತಕ್ಕಡಿ ಬೇಕು, ದಿನಸಿಗಳು ಬೇಕು, ಎಲ್ಲ ಬೇಕಲ್ಲ. ಹಾಗಾದ್ರೆ ನಿಮ್ಗೆ ಒಂದು ಕವಿತೆ, ಕವನ, ಸಾಹಿತ್ಯ ರಚನೆ ಮಾಡಲಿಕ್ಕೆ ಏನ್ ಬೇಕು? ಅದೆಲ್ಲೇ ಬರಲಿಕ್ಕೆ ಸಾಧ್ಯನಾ ಅನ್ನುವಾಗ ಮೊಟ್ಟ ಮೊದಲ ಆಯ್ಕೆ ಆ ಪ್ರತಿಭಾವಂತನಿಗೆ ಸ್ಫೂರ್ತಿ ಅನ್ನೋದು ಇರದೇ ಹೋದ್ರೆ ಕವಿತೆ ರಚನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸ್ಫೂರ್ತಿ ಯಾವುದೇ ಸಂದರ್ಭದಲ್ಲಿ, ಯಾವುದೇ ಸನ್ನಿವೇಶದಲ್ಲಿ, ಯಾವುದೇ ರೀತಿಯಲ್ಲಿ ಬರಬಹುದು ಕವಿಗೆ. ಅದೇ ಸಂದರ್ಭದಲ್ಲಿ ಅವುಗಳನ್ನು ಆಯ್ಕೆ ಮಾಡಿಕೊಂಡು ಬರೆದಿಟ್ಟು ಆ ಒಂದು ಕವಿ ಸಮಯ ಅಂತ ಇರ್ತದಲ್ಲ, ಆ ಕವಿ ಸಮಯದಲ್ಲಿ ರಚನೆ ಮಾಡಿದರೆ, ಸೃಜನೆ ಮಾಡಿದರೆ ಮಾತ್ರ ಅದು ಅತ್ಯುತ್ಕೃಷ್ಟ ಕೃತಿ ಆಗಬಲ್ಲದು. ಅದಕ್ಕಾಗಿ ಈ ಎಲ್ಲ ಪರಿಕರಗಳಿದ್ರೆ ಮಾತ್ರ ಒಂದು ಕಾವ್ಯ ರಚನೆ ಸಾಧ್ಯ ಅನ್ನುವಂತ ಮಾತನ್ನು ಹೇಳ್ತಾ ಕವಿ ಬಗ್ಗೆ ಹೇಳಿ ಆಯ್ತು, ಕಾವ್ಯದ ಬಗ್ಗೆ ಹೇಳಿ ಆಯ್ತು. ಹಾಗಾದ್ರೆ ಈ ಬೆಳವಣಿಗೆಗೆ ಬಂದಾಗ ಈ ಕಾವ್ಯದ ಬೆಳವಣಿಗೆ ಯಾವ ರೀತಿ ಆಯ್ತು? ನಿಮಗೆ ಎಲ್ಲ ಗೊತ್ತಿರುವ ಹಾಗೆ ಸಾಹಿತ್ಯಕ್ಕೆ, ಕಾವ್ಯಕ್ಕೆ ಮೂಲ ಪ್ರೇರಣೆ ಜಾನಪದ. ಈಗಾಗಲೇ ಸಾಕಷ್ಟು ನೋಡಿದ್ರಿ, ಜೋಗತಿಯರ ಹಾಡುಗಳು ನೋಡಿದ್ರಿ. ಇವು ಬಾಯಿಂದ ಬಂದಂತ ಪದ್ಯಗಳು, ಇವಕ್ಕೆ ರಚನೆಗಳು ಯಾವ ಇರುವುದಿಲ್ಲ. ಇದು ಜಾನಪದ. ಇದಕ್ಕೆ ರಚನೆಕಾರರು ಯಾರು ಇರುವುದಿಲ್ಲ. ಇದೊಂದು ಮೌಖಿಕ ಸಾಹಿತ್ಯ. ಇದು ಒಂದು ತಾಯಿ ಬೇರು ಸಾಹಿತ್ಯಕ್ಕೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಗ್ರಾಮೀಣ ಭಾಗಗಳಲ್ಲಿ ನೋಡ್ತಾ ಇದ್ರಿ, ಕುಟ್ಟುವ, ಬೀಸುವ, ಕೃಷಿ ಚಟುವಟಿಕೆಗಳಿಗೆ ತೊಡಗುವಂತ ಭಜನೆ, ಲಾವಣಿ, ಸೋಬಾಣೆ, ಜೋಗುಳ ಇತ್ಯಾದಿಗಳು ನೋಡ್ತೀರಿ. ಇವೆಲ್ಲ ಇದಕ್ಕೆ ರಚನೆಕಾರರು ಯಾರು ಇರುವುದಿಲ್ಲ. ಇದೊಂದು ಬಳುವಳಿ.
ಕನ್ನಡ ಸಾಹಿತ್ಯಕ್ಕೆ ಒಂದು ಬಳುವಳಿ, ಇದು ಮೂಲ ಪ್ರೇರಣೆ. ಇಂಥದನ್ನ ನೋಡ್ತಾ ಇದ್ದೀವಿ, ಅಲ್ಲಿಂದ ಬೆಳೆದುಕೊಂಡು ಬಂದಿದೆ. ಆಮೇಲೆ ನಮ್ಮ ಶಾಸನ ಸಾಹಿತ್ಯಕ್ಕೆ ಬಂದಾಗ, ಶಾಸನ ಸಾಹಿತ್ಯ ಕ್ರಿಸ್ತಕ ಪೂರ್ವ ಹಲವಾರು ಶತಮಾನಗಳಿಂದ ಇಲ್ಲಿವರೆಗೂ ನಾವು ಲಕ್ಷಾಂತರ ಶಾಸನಗಳನ್ನ ಸಂಗ್ರಹ ಮಾಡಿಟ್ಟಿದ್ದಾರೆ. ಅದಕ್ಕೆ ಪ್ರೇರಣೆ ಆ ಹಿಂದೆ ಇರುವಂತಹ ಒಂದು ಸಾಹಿತ್ಯಿಕ ಶಕ್ತಿ ಅಂತ ಹೇಳಬೇಕು. ಅಲ್ಲಿ ಶಾಸನಗಳಲ್ಲಿ ರಾಜ ಮಹಾರಾಜರು ಮಾಡಿದಂತಹ ಯುದ್ಧಗಳು, ಸಾಧನೆಗಳು, ದಾನಗಳು, ಏನೆಲ್ಲ ಶೌರ್ಯ ಸಾಹಸಗಳ ಬಗ್ಗೆ ಅಲ್ಲಿ ಒಂದು ವೀರಗಲ್ಲು, ಮಹಾಸತಿಗಲ್ಲು ಎಲ್ಲವನ್ನೂ ನೋಡ್ತಿದ್ರಿ. ಅಂತ ಶಾಸನ ಸಾಹಿತ್ಯ ಕೂಡ ನಮಗೆ ಸಮೃದ್ಧವಾಗಿ ನಮ್ಮುಂದೆ. ಇನ್ನು ವಿಶೇಷವಾಗಿ ಹೇಳಬೇಕಾದ್ರೆ ಗ್ರಾಂಥಿಕ ಸಾಹಿತ್ಯ ಬಹುಮುಖ್ಯವಾದದ್ದು. ಗ್ರಾಂಥಿಕ ಸಾಹಿತ್ಯ ನಮಗೆ ಇತ್ತೀಚೆಗೆ ಬಂದಂಥದ್ದು. ಉಪಲಬ್ಧ ಇರುವಂತಹ ಕೃತಿ ನಮಗೆ ಕವಿರಾಜ ಮಾರ್ಗಕಾರ ಮಾಡಿದಂತ ಪ್ರಪ್ರಥಮ ಕವಿಯ ಆಸ್ಥಾನ ಕವಿ ಶ್ರೀ ವಿಜಯ ಬರೆದಂತ ಕವಿರಾಜ ಮಾರ್ಗ ಮೊಟ್ಟ ಮೊದಲು ನಮಗೆ ಲಾಕ್ಷಣಿಕ ಗ್ರಂಥ ಸಿಗ್ತದೆ. ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಗ್ರಾಂಥಿಕ ಸಾಹಿತ್ಯ ಇದ್ದಿರಲಿಲ್ಲ ಅಂತಲ್ಲ. ಕ್ರಿಸ್ತ ಶಕ 1ನೇ ಶತಮಾನದ ಗ್ರೀಕ್ ನಾಟಕಗಳಲ್ಲಿ ಕನ್ನಡ ಕುರುಹುಗಳನ್ನು ಕಾಣ್ತೀವಿ. ಕ್ರಿಸ್ತಕ ಪೂರ್ವ ಅಶೋಕನ ಶಾಸನಗಳಲ್ಲಿ ರಾಯಚೂರಿನ ಮಸ್ಕಿ, ಗವಿಮಠ, ಕೊಪ್ಪಳದ ಇತ್ಯಾದಿ ಶ್ರವಣಗಳು ಎಲ್ಲ ಕಡೆಗೆ ಸಾಕಷ್ಟು ಶಾಸನಗಳು ಇದಾವೆ. ಆ ಶಾಸನಗಳಲ್ಲಿ ಕನ್ನಡದ ಕುರುಹುಗಳಿವೆ ಅಂದಾಗ ನಮ್ಮ ಕನ್ನಡದ ಭಾಷೆ ಆ ಕಾಲಕ್ಕೆ ಪೂರ್ವದಲ್ಲಿಯೇ ಇತ್ತು ಅನ್ನೋದನ್ನ ನಾವು ಗಮನಿಸಬೇಕು. ಸುಮಾರು 2500 ವರ್ಷಗಳ ಹಿಂದೆ ನಾವು ಹೋಗಬೇಕಾಗತ್ತೆ. ಅಷ್ಟು ಸಮೃದ್ಧವಾದ ಒಂದು ಪೌರಾಣಿಕ ಒಂದು ಹಿನ್ನೆಲೆ ಉಳ್ಳಂತಹ ನಮ್ಮ ಸಮೃದ್ಧ ಭಾಷೆ ಇತ್ತು ಅನ್ನೋದನ್ನ ನಾವು ಹೇಳಬಹುದು ಈ ಸಂದರ್ಭದಲ್ಲಿ. ಇನ್ನು ಕ್ರಿಸ್ತ ಶಕದ ನಂತರ ಬಂದಂತ ನಮಗೆ ಗ್ರಂಥ ಭಾಷೆ ಇತ್ತು ಅನ್ನೋದನ್ನ ಹೇಳಿಕೆ ನಮಗೆ ಸಾಕಷ್ಟು ಶಾಸನಗಳಿವೆ. ಕ್ರಿಸ್ತ ಶಕದ ಪೂರ್ವದ ನಂತರ ಕಳಗುಂದ ಶಾಸನ, ಹಲ್ಮಿಡಿಯ ಪ್ರಪ್ರಥಮ ಶಾಸನ, ಉಲ್ಲೇಖ ಆಗಿರುವಂತಹ ಒಂದು ತ್ರಿಪದಿ ಶಾಸನ ಬರ್ತದೆ. ಬದಾಮಿ ಚಾಲುಕ್ಯರ ಕಾಲದ ಒಬ್ಬ ವೀರ ಯೋಧ ಕಪ್ಪೆ ಅರಭಟ್ಟ, ಅವನ ಕುರಿತಂತಹ ಒಂದು ಸ್ಪಷ್ಟವಾದ ಶಾಸನ ಸಿಗ್ತದೆ. ಅದರಲ್ಲಿ ಅವನ ಗುಣವರ್ಣನೆ ಮಾಡಲಿಕ್ಕೆ ಒಂದು ತ್ರಿಪದಿ ಬಳಕೆಯಾಗಿದೆ. ಸಾಧುಂಗೆ ಸಾಧುಂ, ಮಾಧುರಂಗೆ ಮಾಧುರನ್, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನಿತನ್ ಪೆರನಲ್ಲ ಅನ್ನುವಂತ ಕಲಿಯುಗ ವಿಪರೀತನ್ ಅನ್ನುವಂತ ಶೌರ್ಯದ ಒಂದು ಬಿರುದನಲ್ಲಿ ಕೊಡ್ಲಿಕ್ಕೆ ಆ ಕವಿ ಒಂದು ಕಿರುಳುಗನ್ನಡ ನಾಡು ಅಂತ ಹೇಳ್ತಾನೆ. ಅದು ಬೇರೆ ಕಿಸುವಳಲ್ ಅನ್ನುವಂಥದ್ದು ಈಗಿನ ಪಟ್ಟದಕಲ್ಲು, ಹುಲಿಗೆರೆ ಅನ್ನುವುದು ಇವತ್ತಿನ ಲಕ್ಷ್ಮೇಶ್ವರ, ಕೊಪ್ಪಣ ಅನ್ನೋದು ಇವತ್ತಿನ ಕೊಪ್ಪಳ, ಒಕ್ಕುಂದ ಅನ್ನೋದು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಪಕ್ಕದಲ್ಲಿರುವಂತ, ಅಂದ್ರೆ ನನ್ನ ಊರಿನ ಪಕ್ಕದಲ್ಲಿರುವಂತ ಒಂದು ಒಕ್ಕುಂದ. ಅದು ನನ್ನ ಸೌಭಾಗ್ಯ, ಅಲ್ಲಿ ಹುಟ್ಟಿದ್ದು ನನ್ನ ಸಾರ್ಥಕ್ಕೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾನೆ. ಇಂಥ ವಿಸ್ತೀರ್ಣವಾದಂತ ನಾಡಿನಲ್ಲಿ ಎಂತ ಜನರಿದ್ರು ಹೇಳುವಾಗ ಕನ್ನಡ ಜನರ ಬಗ್ಗೆ ವರ್ಣನೆ ಮಾಡ್ತಾನೆ. ಪದ ನರಿದು ನುಡಿಯಲಂ, ನುಡಿದುದನ್ ಅರಿಯಲಂ, ಮಾರ್ಪರಾಗ್ ನಾಡವರ್ಗಳ್ ಚದುರರ್ ನಿಜದಿಂ, ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ಹೇಳ್ತಾನೆ. ಕಾವ್ಯ ಶಾಸ್ತ್ರಗಳನ್ನ ಅಧ್ಯಯನ ಮಾಡದೆ, ಅರಿಯದೆ ಕವಿತೆಗಳನ್ನ ಬರೆಯುವಷ್ಟು ಪರಿಣಿತರಾಗಿದ್ದರು ನಮ್ಮ ಜನರು ಅನ್ನೋದು ಹೇಳಿದಾಗ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ನಮ್ಮ ಕನ್ನಡ ನಾಡಿನ ಬಗ್ಗೆ, ನಮ್ಮ ಕನ್ನಡ ಜನರ ಬಗ್ಗೆ ಅಂತ ಹೇಳ್ತಾ, ಹಾಗಾದ್ರೆ 8ನೇ ಶತಮಾನದ ನಂತರ ಸಾಹಿತ್ಯ ಪರಂಪರೆ ಮುಂದುವರಿತಾ ಜೈನ ಯುಗ ಆರಂಭ ಆಗ್ತಾ ಇದೆ. 9ನೇ ಶತಮಾನದಲ್ಲಿ ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಕನ್ನಡ ಸಾಹಿತ್ಯ ಹೇಗೆ ರಚನೆ ಮಾಡಬೇಕು, ಯಾವ್ಯಾವ ಛಂದಸ್ಸುಗಳಿವೆ, ಯಾವ್ಯಾವ ರೂಪ ಇವೆ, ಯಾವ್ಯಾವ ಪ್ರಕಾರ ಇವೆ ಅನ್ನುವಂತ ಒಂದು ವೇದೋಪೀಠ ಸಿದ್ಧಂಗ ಇದ್ದ ಹಾಗೆ ಅದು. ಆ ಒಂದು ಶಬ್ದಮಣಿ ದರ್ಪಣ ನಮಗೆ ಅತ್ಯಂತ ಒಂದು ಕನ್ನಡಿ ವ್ಯಾಕರಣ, ಛಂದಸ್ಸು, ಅಲಂಕಾರ, ಮೀಮಾಂಸೆಗಳನ್ನ ತಿಳಿಯಲಿಕ್ಕೆ ಒಂದು ಕೈಗನ್ನಡಿ ಅಂತಾನೆ ಹೇಳ್ತಾ ಇರಬಹುದು. ಮುಂದೆ 9ನೇ ಶತಮಾನಕ್ಕೆ ಬಂದಾಗ ಚಂಪು ಸಾಹಿತ್ಯ ಸಮೃದ್ಧವಾಗಿ ಬಂತು. ಅಲ್ಲಿ ರತ್ನತ್ರಯರು, ರನ್ನ, ಪೊನ್ನ, ಪಂಪ, ಅದು ಸಂಸ್ಕೃತ ಭೂಯಿಷ್ಠ ಸಾಹಿತ್ಯವಾಗಿತ್ತು ಅನ್ನೋದು ನಿಮಗೆಲ್ಲ ಗೊತ್ತು. ಆಸ್ಥಾನದ ಕವಿಗಳಿಗೆ ಮೀಸಲಾಗಿತ್ತು, ಜನಸಾಮಾನ್ಯರಿಗೆ ಕಬ್ಬಿಣದ ಕಡಲೆಯಾಗಿತ್ತು. ಆದರೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಅದೊಂದು ಸಮೃದ್ಧ ಸಾಹಿತ್ಯ. ಅದು ಇಂದಿನವರೆಗೂ ನಾವು ಕನ್ನಡದ 4 ಕವಿಗಳನ್ನು ಹೇಳ್ರಿ ಅಂತ ಯಾರಾದ್ರೂ ಪ್ರೈಮರಿ ಸ್ಕೂಲ್ನಲ್ಲಿ ಅಥವಾ ಹೈಸ್ಕೂಲ್ನಲ್ಲಿ ಕಾಲೇಜ್ ಕೇಳಿದಾಗ ನಮಗೆ ನೆನಪಾಗುವುದು ರನ್ನ, ಪೊನ್ನ, ಪಂಪ ಇತ್ಯಾದಿ. ಉಳಿದವರೆಲ್ಲ ನಗಣ್ಯ. ಈಗಲೂ ಕೂಡ ಈಗಿನ ಕಾಲದಲ್ಲಿ ಕೂಡ ಕನ್ನಡದ ಇತ್ತೀಚಿನ ಕವಿಗಳ ಬಗ್ಗೆ ಹೇಳಬೇಕು ಅಂದಾಗ ಕುವೆಂಪು, ಬೇಂದ್ರೆ, ಕಾರಂತ 4 ಜನ ಹೇಳ್ಬಿಟ್ರೆ ಉಳಿದವರೆಲ್ಲ ಇಲ್ಲ. ಯಾಕೆ ಅವ್ರ ಹೆಸರುಗಳು ಅಷ್ಟೇ ನೆನಪುಳ್ತವೆ? ಅವರು ಅಷ್ಟೊಂದು ಸಮೃದ್ಧವಾದಂತ, ಶ್ರೇಷ್ಠವಾದಂತ
ಉತ್ಕೃಷ್ಟವಾದಂತಹ ಕೃತಿಗಳನ್ನ ಹೊರಗೆ ತಂದ್ರು ಅಂತೇಳಿ ಜನಮಾನಸದಲ್ಲಿ ಅವರ ನೆಲೆ ನುಡಿತಾರೆ. ನಾವು ಬರಿತಾ ಇದ್ದೇವೆ ಅದು ಹೇಳೋದು ಬೇಡ, ಆನಂತರ ಹೇಳ್ತೇನೆ. ಈ ಒಂದು 9-10ನೇ ಶತಮಾನ ಮುಗಿದ ಬಗ್ಗೆ ಈಗಾಗಲೇ ಹೇಳಿದೆ ನಿಮಗೆ. ಪಂಪ ತನ್ನ ಕನ್ನಡ ನಾಡಿನ ಜನರ ಬಗ್ಗೆ ಒಂದು ಮಾತು ಹೇಳ್ತಾನೆ. ತನ್ನ ಪಂಪ ಭಾರತದಲ್ಲಿ ನಮ್ಮ ಜನರು ಹೆಂತವರು ಅಂತ ಹೇಳ್ತಾ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಹೇಳಿದ್ದು ಇಲ್ಲಿ ಮತ್ತೊಂದು ರೀತಿಯಲ್ಲಿ ಹೇಳಿಕೆ ಪಂಪ ಪ್ರಯತ್ನ ಮಾಡ್ತಾನೆ. ಏನ್ ಹೇಳ್ತಾನೆ? ಚಾಗದ ಭೋಗದಕ್ಕರದ ಗೇಯದ ಕೊಟ್ಟಿ ಅಲಂಪಿಣಿಂಪುಗಳು ಗಾಗರಮಾದ ಮಾನಸರೇ ಮಾನಸರ ಅಂತವರಾಗಿ ಹುಟ್ಟಲ್ ಏನಾಗಿಯೂ ಮೇನೋ ತೀರ್ಥ ಪುದ ತೀರ್ಥೊಡಂ ಮರಿ ದುಂಬಿಯಾಗಿ ಮೇಲ್ ಕೋಗಿಲಿಯಾಗಿ ಹುಟ್ಟುವುದು ನಂದನದೋಳು ಬನವಾಸ. ನೋಡ್ರಿ, ಹುಟ್ಟಿದ್ರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಅನ್ನುವಂಥ ಹಾಡು ಯಾವ ರೀತಿ ನಮ್ಮ ಕನ್ನಡ ಅಭಿಮಾನವನ್ನ ಹುಟ್ಟಿದೆಬ್ಬಿಸುತ್ತದೆಯೋ ಅಣ್ಣವರು ಹಾಡುವಾಗ ಹಾಗೆ ಆ ಪಂಪ ಹೇಳಿದ್ದು. ನಮ್ಮ ಜನರು ತ್ಯಾಗವಂತರು, ಭೋಗವಂತರು, ಅಕ್ಷರ ಬಲ್ಲವರು, ಗೇಯವಂತರು. ಅಷ್ಟೇ ಅಲ್ಲ, ಅಕಸ್ಮಾತ್ ಇಂದ ನಾಡಿನಲ್ಲಿ ಏನಾದ್ರೂ ನಾನು ಸತ್ರೆ ಮತ್ತೊಮ್ಮೆ ಹುಟ್ಟಿ ಬರಬೇಕು. ಏನಾಗಿ? ಮರಿ ಕೋಗಿಲಿಯಾಗಿ ದುಂಬಿಯಾಗಿ ಹುಟ್ಟಿ ಬಂದರೂ ಕೂಡ ಈ ನನ್ನ ಜನ್ಮ ಸಾರ್ಥಕ ಅನ್ನುವಂಥ ಮಾತನ್ನ ಆ ಪಂಪ ಬನವಾಸಿ ದೇಶವನ್ನು ನೆನೆಸ್ತಾ ಹೇಳ್ತಾನೆ. ಇನ್ನು ಹಾಗೆ ಆದಷ್ಟು ಬೇಗ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. 11-12ನೇ ಶತಮಾನಕ್ಕೆ ಬಂದಾಗ ವಚನ ಸಾಹಿತ್ಯ ಬಂತು. ವಚನ ಸಾಹಿತ್ಯ ಯಾಕೆ ಬಂತು? ವಚನ ಅಂದ್ರೆ ಏನು? ಯಾರು ಹೇಳ್ತೀರಾ? ಮಾತು ಅಂದ್ರೆ ಏನು ಅಲ್ವಾ? ಸುಮ್ಮನೆ ಮಾತಲ್ಲ, ಟು ಪ್ರಾಮಿಸ್, ಪ್ರಮಾಣ ಮಾಡು. ಅದು ಬೇಕಾಗಿತ್ತು ಜನರಿಗೆ. ಕಬ್ಬಿಣದ ಕಡಲೆ ಆದಂತಹ ಸಂಸ್ಕೃತ ಭೂಯಿಷ್ಠ ಸಾಹಿತ್ಯ ಆಸ್ಥಾನದ ಕವಿಗಳಿಗೆ ಮೀಸಲಾಗಿತ್ತು. ಜನಸಾಮಾನ್ಯರಿಗೆ ಹೊರಬರಬೇಕಾಗಿತ್ತು. ಆಡು ಭಾಷೆ, ಇಳಿ ಭಾಷೆ ಬೇಕಾಗಿತ್ತು. ವಚನಕಾರ ಮಾಡಿತ್ತು ಆ ಕೆಲಸ. ಆದ್ಯ ವಚನಕಾರ ದೇವರ ದಾಸಿಮೆಯಿಂದ ಹಿಡಿದು ಮುಂಬರುವ 12ನೇ ಶತಮಾನದ 1,60,000 ಶರಣರು ಆ ಕೆಲಸವನ್ನು ಮಾಡಿದ್ರು. ಮಹಾಮನೆಯ ರಚನೆಯನ್ನು ಮಾಡಿದ್ರು. ಪಾರ್ಲಿಮೆಂಟ್ ಏನಿದೆಯಲ್ಲ, ಈ ಪಾರ್ಲಿಮೆಂಟ್ ಆವಾಗಲೇ ಇತ್ತು. ಅಲ್ಲಮ್ಮ ಭಗವಂತರ ಅಧ್ಯಕ್ಷರಾಗಿದ್ರು. ಅಕ್ಕ ಮಹಾದೇವಿ, ಸಿದ್ದರಾಮಯ್ಯ, ಎಷ್ಟು ಜನ ಹೆಸರು ಹೇಳ್ಕೊಂಡು ಹೋಗಿ ಸಮಯ ಸಾಲುವುದಿಲ್ಲ ಅಂತ ಒಂದು ಮಹಾಮನೆ ಇತ್ತು. ಅಲ್ಲಿ ವಚನ ಸರಳವಾಗಿ ನಡೀತಿತ್ತು. ಸಮಾಜದ ಕೆಳ ಸ್ತರದಿಂದ ಹಿಡಿದು ಮೇಲ್ಸ್ತರದ ಎಲ್ಲಾ ವ್ಯಕ್ತಿಗಳಿಗೆ ಅಲ್ಲಿ ಅವಕಾಶವಿತ್ತು. ತಮ್ಮ ವಿಷಯಗಳನ್ನು ಮಂಡನೆ ಮಾಡಲಿಕ್ಕೆ ಅವಕಾಶ ಇತ್ತು. ಜಾತಿ ಮತ ಪದ್ಧತಿಗಳಿರಲಿಲ್ಲ. ತ್ರಿವಿಧ ದಾಸೋಹಿ ಇತ್ತು. ಆ ವಚನ ಸಾಹಿತ್ಯ ಎಲ್ಲರಿಗೂ ಹಿಡಿಸ್ತು. ಆ ವಚನ ಪರಂಪರೆ ಇಡೀ ಜಗತ್ತಿಗೆ ಶ್ರೇಷ್ಠವಾದಂತ ಕೊಡುಗೆ. ಅದಕ್ಕಾಗಿ ಇವತ್ತು ನಮ್ಮ ಬಸವಣ್ಣನವರ ಮೂರ್ತಿ ಲಂಡನ್ ಪಾರ್ಲಿಮೆಂಟ್ ಬಂದಿದೆ. ಅಶ್ವಾರೂಢ ಬಸವಣ್ಣನ ಮೂರ್ತಿ ದೆಹಲಿ ಪಾರ್ಲಿಮೆಂಟ್ ಬಂದಿದೆ. ಮನೆಗಳಲ್ಲಿ ಇವತ್ತು ನಮ್ಮ ಘನ ಸರ್ಕಾರ ಸಂಸ್ಕೃತವನ್ನು ಹರಿಹರ, ಅದನಂತರ ರಾಗವಾಂಕ, ಅನೇಕ ಜನರು ಬರ್ತಾರೆ. ಷಟ್ಪದಿ, ಸಾಂಗತ್ಯ ಕವನಗಳು ಬರ್ತವೆ. ಅದನಂತರ ಜೊತೆಯಾಗಿ ಶರಣ ಸಾಹಿತ್ಯ, ಭಕ್ತಿ ಪರಂಪರೆ ಮೂಡಿ ಬರ್ತಾ ಇದೆ. ಅಲ್ಲಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಅಲ್ಲಿ ಅನೇಕ ದಾಸರು ಬರ್ತಾರೆ. ಅಚಲಾನಂದರು ಮೊದಲಾಗಿ ನರಹರಿ. ಮುಂದೆ 17ನೇ ಶತಮಾನಕ್ಕೆ ನಾವು ನೋಡ್ತಾ ಇದ್ದಾರೆ. ಸರ್ವಜ್ಞ ಅನ್ನುವಂಥ ಕವಿ ಬಂದ. ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಎಲ್ಲರ ಒಂದೊಂದು ನುಡಿಗಳಿಂದ ವಿದ್ಯೆಯ ಸಾಗರವೇ ಆದ ಸರ್ವಜ್ಞ ಅಂತ. ಅಂತ ಸಾಹಿತ್ಯ ಪರಂಪರೆ, ಸರ್ವಜ್ಞ ಹೇಳಿದ ವಿಷಯಗಳೆಲ್ಲ ಆಡುಮುಟ್ಟಲು ಸೊಪ್ಪಿಲ್ಲ ಅಂತ ಒಂದು ಗಾದೆ ಇದೆ. ಅದನ್ನ ನಾವೆಲ್ಲ ನೆನ್ಪಿಡಬೇಕು. ಮುಂದೆ 17-18ನೇ ಶತಮಾನಿಗೆ ಗದ್ಯ ಸಾಹಿತ್ಯ ಕೂಡ ಶುರುವಾಯಿತು. ಮುದ್ದನ ಮನೋರಮೆಯ ಸಲ್ಲಾಪ ಅನ್ನುವಂಥ ನಂದಳಿಕೆ ನಾರಾಯಣಪ್ಪನ ಕೃತಿಯನ್ನು ನಾವು ನೋಡ್ತೀರಿ. ಸಿಂಗರಾಯನ ನಾಟಕ, ಮಿತ್ರವಿಂದ ಗೋವಿಂದ ಕನ್ನಡದ ಮೊಟ್ಟಮೊದಲ ನಾಟಕವನ್ನು ನೋಡ್ತೀರಿ. ನಂತರ ತದನಂತರ 18ನೇ ಶತಮಾನ ಹೊತ್ತಿಗೆ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವ ಕನ್ನಡದ ಮೇಲೆ ಸಾಕಷ್ಟು ಆಯಿತು. ಅನೇಕ ಕಾದಂಬರಿ, ಕಥೆ, ಸಣ್ಣ ಕಥೆಯ ಸುಳಿತಗಳು, ಅನೇಕ ಪ್ರಾಕಾರಗಳು ಕನ್ನಡಕ್ಕೆ ಬಳವಳಿಯಾಗಿ ಇಂಗ್ಲಿಷ್ನಿಂದ ಬಂದವು. ತದನಂತರ ಹೇಳೋದು ಬೇಡ, ಹೊಸ ಕನ್ನಡ ಬಂತು. ಹೊಸ ಕನ್ನಡದಲ್ಲಿ ಹಲವಾರು ವೈವಿಧ್ಯಗಳು. ಹಳಗನ್ನಡ, ನಡುಗನ್ನಡ ಮೀರುವಷ್ಟು ಮರೆಯುವಷ್ಟು ಬಂದ್ಬಿಟ್ಟು ಅನೇಕ. ನವ್ಯ ಬಂತು, ನವೋದಯ ಬಂತು, ದಲಿತ, ಬಂಡಾಯ, ಸಾಕಷ್ಟು ಬಗೆಯ ಕೃತಿಗಳು, ಪ್ರಾಕಾರಗಳು ರಚನೆ ಆದವು. ಸಾಕಷ್ಟು ಪ್ರಯೋಗಗಳು ನಡೆದವು. ಅನೇಕ ಪ್ರಯೋಗಗಳು ಫಲಕಾರಿಯಾಗಲಿಲ್ಲ, ಅನೇಕ ಪ್ರಯೋಗಗಳು ಫಲಕಾರಿಯಾದವು. ಇಷ್ಟೆಲ್ಲ ಸಾಹಿತ್ಯ ಇವತ್ತು ನಮ್ಮ ಕಣ್ಣು ಮುಂದಿದೆ. ಇವತ್ತು ಪತ್ರಿಕಾ ಸಾಹಿತ್ಯ ಬಂದಿದೆ, ಸಿನಿಮಾ ಸಾಹಿತ್ಯ ಬಂದಿದೆ, ನಾಟಕ ಸಾಹಿತ್ಯ ಬಂದಿದೆ. ಒಂದಲ್ಲ ಎರಡಲ್ಲ, ಮಕ್ಕಳ ಸಾಹಿತ್ಯ, ಸಾಕಷ್ಟು ಬಗೆಯ ಸಾಹಿತ್ಯ ಪರಂಪರೆ ಬೆಳೆದು ಬಂದಿದೆ.
ಕ್ರಿಸ್ತಕ ಪೂರ್ವ 5ನೇ ಶತಮಾನದಿಂದ ಇಲ್ಲಿಯವರೆಗೂ ನಾವು 26ನೇ ಶತಮಾನಕ್ಕೆ ಬಂದಿದ್ದೇವೆ. ಸ್ವಲ್ಪ ಪುನರಾವಲೋಕನೆ ಮಾಡಿದ್ದು ಯಾಕಂದ್ರೆ ನಮ್ಮನ್ನು ನಾವು ಯಾವ ರೀತಿಯಲ್ಲಿ ತೊಡಗಿಸಬೇಕು. ಇವತ್ತಿನ ವಿಷಯಕ್ಕೆ ಬರೋಣ. ಯುವ ಪೀಳಿಗೆಯ ಪಾಲು. ಯುವ ಪೀಳಿಗೆಯ ಪಾಲು ಏನು? ಹಾಗಾದ್ರೆ ಯುವ ಪೀಳಿಗೆ ಮಾಡಬೇಕಾದದ್ದೇನು? ಕನ್ನಡವನ್ನ ಬೆಳೆಸಬೇಕಂತ ಅವಶ್ಯಕತೆ ಇಲ್ಲ, ಸಾಕಷ್ಟು ಬೆಳೆಸಿದ್ದಾರೆ ನಮ್ಮ ಹಿರಿಯರು. ಅದಕ್ಕೆ ಹೊಸ ಪರಂಪರೆಯನ್ನ ಹುಟ್ಟು ಹಾಕಿ ತಮ್ಮದೇ ಆದಂತಹ ಒಂದು ಪ್ರಾಕಾರಗಳಲ್ಲಿ ಅದನ್ನ ರಚನೆ ಮಾಡಬೇಕಾಗಿದೆ. ಆ ಒಂದು ಕೆಲಸವನ್ನ ಮಾಡಬೇಕಾಗಿದೆ. ಅಂದ್ರೆ ಇಷ್ಟೆಲ್ಲ ಆದ್ಮೇಲೂ ನಮ್ಮ ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಇಂದಿನ ಯುವ ಪೀಳಿಗೆಯ ಪಾಲೇನಿದೆ ಅಂತೇಳಿ ಯಾರಾದ್ರೂ ಹಿರಿಯರು ಕೇಳಿದ್ರೆ ನಂದು ಒಂದಿಷ್ಟು ಇದೆ ಅಂತ ಹೇಳುವಂತ ಸಾಮರ್ಥ್ಯ, ಒಂದು ಗಟ್ಸ್ ನಮ್ಮಲ್ಲಿ ಬರಬೇಕಾಗಿದೆ. ಯುವ ಪೀಳಿಗೆಗೆ ನಂದು ಕೊಡ್ತಾ ಇದ್ದೇನೆ ಒಂದು ಪಾಲು. ಅದಕ್ಕೆಲ್ಲ ನಾವು ಉತ್ತರಿಸಬೇಕು. ಯುವ ಪೀಳಿಗೆ ಉತ್ತರಿಸಬೇಕಾದಂತಹ ಸಕಾಲ ಇದು. ಯಾಕಂದ್ರೆ ಗಡಿ ಭಾಗವನ್ನು ನಾವು ಕೆಣಕಿದಾಗ ಜೇನು ಹುಟ್ಟಿಗೆ ಕೈ ಹಾಕುವಂತ ಪರಿಸ್ಥಿತಿ ಬಂದಿದೆ ಇವತ್ತು. ಯಾವುದೇ ಗಡಿ ಭಾಗ ಬೇಕಾದ್ರೆ ಕೇರಳ ಹೋಗಿ, ತಮಿಳುನಾಡು ಹೋಗಿ, ಆಂಧ್ರ ಹೋಗಿ, ನಮ್ಮ ಬೆಳಗಾವಿಯ ಮರಾಠಿ ಕ್ಷೇತ್ರಕ್ಕೆ ಬನ್ನಿ, ಎಲ್ಲಿ ಹೋದ್ರು ಕೂಡ ಬೆಂಕಿ ಸ್ವಲ್ಪ ಕೈ ಹಾಕಿದ್ರು ಬೆಂಕಿ. ಅಂತ ಪರಿಸ್ಥಿತಿ ಒಳಗೆ ನಾವು ಸೌಹಾರ್ದತೆಯಿಂದ ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ನಮ್ಮ ತನವನ್ನು ಉಳಿಸಿಕೊಳ್ಬೇಕಾದಂತ ಒಂದು ಸಾತ್ವಿಕತೆ ನಮ್ಮಲ್ಲಿ ಬಂದಿದೆ. ಸಾತ್ವಿಕತೆ ನಮ್ಮಲ್ಲಿ ಬರಬೇಕಾಗಿದೆ. ಅದಕ್ಕಾಗಿ ನಾವು ಮಾಡಬೇಕಾದದ್ದೇನು? ಹಳೆಯ ಕಾವ್ಯ ಪರಂಪರೆಗಳನ್ನು ಉಳಿಸಿಕೊಂಡು ಅವುಗಳಲ್ಲಿರುವಂತಹ ಒಳ್ಳೆಯ ಸತ್ವಗಳನ್ನ, ಪ್ರಾಕಾರಗಳನ್ನ, ಛಂದಸ್ಸುಗಳನ್ನ, ಅಲಂಕಾರಗಳನ್ನ ಮಿಳಿತಗೊಳಿಸಿಕೊಂಡು ಮತ್ತೊಂದು ಹೊಸ ಪ್ರಾಕಾರವನ್ನು ಹುಟ್ಟು ಹಾಕಿ ನಮ್ಮದೇ ಆದಂತಹ ನಮ್ಮತನವನ್ನು ಯಾಕೆ ನಾವು ಕನ್ನಡ ಸಾಹಿತ್ಯಕ್ಕೆ ಕೊಡಬಾರದು ಕೊಡುಗೆಯಾಗಿ ಅನ್ನೋದನ್ನು ಯೋಚನೆ ಮಾಡಬೇಕಾಗಿದೆ. ಇಲ್ಲ, ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋದ್ರು, ನನ್ನ ಗೆಳತಿಯು ನನ್ನ ಗೆಳೆಯರು ಕವಿಗೋಷ್ಠಿಗೆ ಹೋದ, ಅಲ್ಲಿ ಕವಿಯ ವಾಚನ ಮಾಡಿದ, ಅವ್ರಿಗೆ ಸತ್ಕಾರ ಮಾಡಿದ್ರು, ನಾನೂ ಬರೀಬೇಕು ಅಂತೇಳಿ ಮುದ್ದಾಮ ಕವಿಗಳಾಗಬೇಕು, ಉದ್ಧಾಮ ಕವಿಗಳಾಗಬೇಕು. ಉದ್ಧಾಮ ಕವಿಗಳಾಗಬೇಕಾದ್ರೆ ಅಧ್ಯಯನ ಮುಖ್ಯ. ಅಧ್ಯಯನ ಮಾಡದೆ ಕವನ ರಚನೆ ಮಾಡಲಿಕ್ಕೆ ಹೋದ್ರೆ ಅದು ಅಪ್ರಸ್ತುತ. ಹೇಳಿದ್ನಲ್ಲ ನಿಮಗೆ, ಬೆರಳಿಕೆಯಷ್ಟು ಕೃತಿಗಳ ಹೆಸರನ್ನ ನಮ್ಮ ವಿದ್ಯಾರ್ಥಿಗಳು ಹೇಳ್ತಾರೆ. ಇವತ್ತು ಹಳೆಗನ್ನಡದಲ್ಲಿ ಕೆಲವು ಹೆಸರುಗಳನ್ನು ಹೇಳ್ರಪ್ಪ ಅಂದ್ರೆ ಪಂಪರನ್ನ, ಪೊನ್ನಜ್ಜಣ್ಣ ಮತ್ತು ಇತ್ಯಾದಿ. ಹೊಸಗನ್ನಡಕ್ಕೆ ಬಂದಾಗ ಕುವೆಂಪು, ಬೇಂದ್ರೆ, ಪೂತಿನಂ ಅವರಿಗೂ ಹೆಸರೆಲ್ಲ ಹೇಳ್ತಾರೆ. ಇತ್ತೀಚೆಗೆ ಬಂದಾಗ ಕೆಲವು ಜನರ ಹೆಸರು ಹೇಳ್ತಾರೆ. ಇನ್ನುಳಿದ ಹೆಸರುಗಳು ಎಲ್ಲಿ ಹೋದು? ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಕನ್ನಡ ಒಂದು ಪರಂಪರೆಯಲ್ಲಿ ಕೆಲವು ಹೆಸರನ್ನು ಹೇಳುವ ಹಾಗೆ ನನ್ನ ಹೆಸರು ಕೂಡ ಆ ಪರಂಪರೆ ಒಂದು ಸರದಿಯಲ್ಲಿ ಬರಬೇಕು ಅನ್ನುವಂಥ ಛಲ ಕೊಡಬೇಕು. ಅಂತ ಪ್ರಾಕಾರವನ್ನು ತೆಗೆದುಕೊಳ್ಬೇಕು, ಅಂತ ವಿಷಯ ವಸ್ತುವನ್ನು ತೆಗೆದುಕೊಳ್ಬೇಕು, ಸಮಾಜಮುಖಿಯಾದಂತಹ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಕಣ್ಣಿಗೆ ಸಾಕಷ್ಟು ಸಮಸ್ಯೆಗಳು ಗೋಚರಿಸ್ತಾವೆ ದೇಶದಲ್ಲಿ ಬೇಡ, ಪಕ್ಕದಲ್ಲಿಯೇ, ನಮ್ಮೊಳಗೆ, ನಮ್ಮನೆಯಲ್ಲೇ, ನನ್ನೊಳಗೆ ಆ ಸಮಸ್ಯೆಯನ್ನ ಹಿಡಿದಿಟ್ಟು ಅದಕ್ಕೊಂದು ಸ್ವರೂಪವನ್ನು ಕೊಟ್ಟು ಮೂರ್ತ ರೂಪದಲ್ಲಿ ಒಂದು ಕಥೆನೋ, ಕಾದಂಬರಿನೋ, ಕವಿತೆಯನ್ನು ಬರೆದರೆ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡುವಂತಿರಬೇಕು, ಸಮಾಜ ಸುಧಾರಣೆ ಆಗುವಂತಿರಬೇಕು. ವೈಯಕ್ತಿಕ ಕವಿತೆಗಳು ಸಾಕಷ್ಟು ಪ್ರೀತಿ, ಪ್ರೇಮ, ಪ್ರಣಯ, ದ್ವೇಷ, ರಾಗ ಇವೆಲ್ಲ ಇದ್ದದ್ದೇ. ಅದರಿಂದ ಯಾವ ಪ್ರಯೋಜನ ಇಲ್ಲ. ಆತ್ಮತೃಪ್ತಿಗಾಗಿ ಮಾತ್ರ ನಮ್ಮಷ್ಟಕ್ಕೆ ನಾವು ಬರ್ಕೋಬಹುದು. ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕಾದ್ರೆ ಹೇಗೆ ಸಾಧ್ಯ ಅನ್ನೋದನ್ನ ವಿಚಾರ ಮಾಡ್ತಾ ಯುವ ಪರಂಪರೆಗೆ ಈ ಒಂದು ಏನು ನಮ್ಮ ಪಾಲು ಅನ್ನೋದನ್ನ ಹೇಳ್ತಾ, ಆದ್ರೆ ಇಷ್ಟೆಲ್ಲ ಹೇಳ್ತೀನಿ. ಇನ್ನು ಮುಂದೆ ಕವಿಗೋಷ್ಠಿಗೆ ಬಂದಾಗ ನನ್ನ ಕವನ ಹೇಗಿದೆ ಅನ್ನುವಂತ ಅಳುಕು ಬೇಡ. ಗುರುಗಳು ಹೇಳ್ತಾ ಇದ್ರು, ಬೇಂದ್ರೆ ಅವರ ಕವನಗಳ ಬಗ್ಗೆ ಹೇಳ್ತಾ ಇದ್ರು. ಬೇಂದ್ರೆ ಅವರ ನಾನು ಕೂಡ ಬೇಂದ್ರೆ ಪರಿಸರದಲ್ಲಿ ಬೆಳೆದವನೇ. ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿದ್ಯಾರ್ಥಿಯೇ, ಕರ್ನಾಟಕ ಕಾಲೇಜಲ್ಲಿ ಉಪನ್ಯಾಸಕನಾಗಿ ಕೆಲವು ವರ್ಷ ಸೇವೆ ಸಲ್ಲಿಸಿದವನೇ. ಹೀಗಾಗಿ ಧಾರವಾಡ ಪರಿಸರ ನನಗೆ ಗೊತ್ತದಲ್ಲ. ಆ ಬೇಂದ್ರೆ ಅವರ ಒಂದು ಸಪ್ತಾಪುರ ಭಾಗಕ್ಕೆ ಹೋದಾಗ ಆ ಬೇಂದ್ರೆನ ಮೈ ಒಳಗೆ ಬಂದಂಗಾಗ್ತದೆ. ಏನೇನೋ ಕವಿಗಳು ಹುಟ್ಟುತ್ತೆ ತಲೆಯೊಳಗೆ, ಎದೆಯೊಳಗೆ ಏನೇನೋ ರೋಮಾಂಚನ. ಅವರು ಭಾಗ್ಯವಂತರು ಅಂತ ನಾನು ಈ ಸಂದರ್ಭ ಹೇಳ್ತೀನಿ. ಬೇಂದ್ರೆಯವರ
ಮೊದಲಿನ ಜಾಳ ಕವಿತೆಗಳು ಇವು ನಾನು ಮಾಡಿದ ಆಸ್ತಿ ತಗೊಳಪ್ಪ ಅಂತ ಹೇಳಿದಾಗ ಪ್ರಕಟ ಮಾಡಿ ಬೇಂದ್ರೆ ಕೆಡಿಸಬೇಡಪ್ಪ, ಬೇಂದ್ರೆ ಇದ್ದಾನೆ ಅವನು ಪ್ರಕಟ ಮಾಡಬೇಡ. ಹಾಗೆ ನಿಮ್ಮ ಕವಿತೆ ನಮ್ಮ ಕವಿತೆಗಳು ಆರಂಭದಲ್ಲೂ ಹಾಗೆ ಹೇಗೆ ಅಂದ್ರೆ ಹೊಸ್ತಿರು ದಾಟಲು ಪ್ರಯತ್ನಿಸುವ ಮಗುವಿನ ಹಾಗೆ. ಹೆದರುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಬರೀರಿ, ಪ್ರಸ್ತುತ ಪಡಿಸ್ರಿ, ತಪ್ಪಿದ್ರೆ ನಿರ್ಣಾಯಕರು ಹಿಂಗಿದೆ ವಿಮರ್ಶೆ ಮಾಡಿ ಅಂತಾರೆ. ಗಟ್ಟಿ ಆಗಬೇಕಾದ್ರೆ, ಗಟ್ಟಿ ಕಾಲ ಸಿಗಬೇಕಾದ್ರೆ ಜೊಳ್ಳು ಜೊಟ್ಟು ಹಾರಿ ಹೋಗಲೇಬೇಕು. ನಾವು ಗಟ್ಟಿಯಾದ ಸಾಹಿತ್ಯವನ್ನು ರಚನೆ ಮಾಡಬೇಕಾದ್ರೆ ನಮ್ಮ ಒಳಗಿರುವಂತ ಭಾವನೆಗಳು ಎಂತವಿರಬೇಕು, ಜೊಳ್ಳು ಭಾವನೆಗಳನ್ನೆಲ್ಲ ದೂರ ಸರಿಸಬೇಕು. ಅಧ್ಯಯನಶೀಲರಾಗಿ ಒಳ್ಳೆ ಭಾವನೆಗಳನ್ನ ಅಡಕೆಗೊಳಿಸಿಕೊಳ್ಬೇಕು. ಅದಕ್ಕೆ ಬದ್ಧರಾಗಿ ಬರೀಬೇಕು. ಅಂದಾಗ ಮಾತ್ರ ಗಟ್ಟಿತನ ಉಳಿದಕ್ಕೆ ಸಾಧ್ಯ. ಯಾರು ಹೆದರುವಂತ ಕಾರಣ ಇಲ್ಲ. ಹೆದರಿದ್ರೆ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯಂ ಸರ್ವತ್ರ ಸಾಧನಂ. ಚೀಟಿ ಬಂತು. ನಾನು ನನ್ನ 4 ನುಡಿಗಳನ್ನ ಹೇಳಿ ಮುಗಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ವಿಷಯ ಮಂಡನೆ ಅಂದ ಮೇಲೆ ನನಗೆ ಅವಕಾಶ ಇಷ್ಟು ಬೇಕೇ ಬೇಕು. ಇದಕ್ಕಿಂತ ಕಡಿಮೆ ಅವಕಾಶದಲ್ಲಿ ಆಗುವುದಿಲ್ಲ ಅನ್ನೋ ಮಾತು ಹೇಳ್ತಾ ಎಲ್ಲ ಕವಿಗಳಿಗೆ, ಇಲ್ಲಿ ಬರುವ ಕವಿಗಳಿಗೆ ಸ್ಫೂರ್ತಿಯ ಒಂದು ಮಾತನ್ನ ಹೇಳಲಿಕ್ಕೆ ಕಟ್ಟ ಕಡೆಗೆ ಇಚ್ಛೆ ಪಡ್ತೀನಿ. ನಿಮ್ಮನ್ನ ಯಾರಾದ್ರೂ ತೆಗೊಳ್ತಾರೆ, ಹೌದು ಭಾಷಣದಲ್ಲಿ ಹಿಂಗೆ ಹೇಳಿದ್ರು ಸರ್, ಅವ್ರು ಹಿಂಗೆ ಹೇಳ್ತಾರೆ, ಹೆದರಬೇಡ್ರಿ. ಅದಕ್ಕಾಗಿ ನೈಸೇನ ಅನ್ನುವಂತ ಕವಿ ಧರ್ಮಾಮೃತದಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಮುಂದೆ ಹೋಗೋರಿಗೆ, ಬರೆಯುವವರಿಗೆ ಒಂದು ಮಾತನ್ನು ಹೇಳ್ತಾನೆ. ನಿಂದಿಸುವವರು ದುರ್ಜನರೆಂಬೊಂದು ಭಯಂ ಬೆತ್ತು ಸೂಕವಿ ರಚಿಸತಿ ಹಣೆ ಕೃತಿಯಂ. ನಿಂದಿಸುವರು ದುರ್ಜನರೆಂಬೊಂದು ಭಯಂ ಬೆತ್ತು ಸೂಕವಿ ರಚಿಸತಿ ಹಣೆ ಕೃತಿಯಂ. ಮಂದೇಹರ ಭಯದಿಂದ ಅರವಿಂದ ಸಕಂ ನಿಜ ಮಯುಕವಂ ಪ್ರಸರಿಸತಿ ಹಣೆ. ಇದರ ಅರ್ಥ, ಜನ ಕಾಲಿಡ್ತಾರೆ, ನಿಂದಿಸ್ತಾರೆ ಅನ್ನೋ ಕಾರಣಕ್ಕೆ ಒಳ್ಳೆಯ ವ್ಯಕ್ತಿತ್ವ ಉಳ್ಳಂತ, ಒಳ್ಳೆಯ ಪ್ರತಿಭೆ ಸ್ಫೂರ್ತಿ ಉಳ್ಳಂತ ಕವಿ ಎಂದಿಗೂ ತನ್ನ ಕಾವ್ಯ ಕೃತಿಗಳನ್ನ, ಸಾಹಿತ್ಯವನ್ನ ರಚನೆ ಮಾಡೋದನ್ನು ನಿಲ್ಲಿಸುವುದಿಲ್ಲ. ಯಾವ ರೀತಿ ಸೂರ್ಯ ಎಷ್ಟೇ ಮೋಡ, ಕವಿದರು ಮಂದೇಹರ ಅಂದ್ರೆ ಮೋಡ, ಮಂದೇಹರ ಭಯದಿಂದ ಅರವಿಂದ ಸಖ, ಅರವಿಂದ ಸಖ ಅಂದ್ರೆ ಸೂರ್ಯ, ಮಂದೇಹರ ಭಯದಿಂದ ಅರವಿಂದ ಸಖ ಅಂದ್ರೆ ಮೋಡಗಳ ಭಯದಿಂದ ಸೂರ್ಯನು ಭೂಮಿಗೆ ಬೆಳಕನ್ನು ಚೆಲ್ಲುವುದನ್ನು ನಿಲ್ಲಿಸುವನೇ ಇಲ್ಲ. ಹಾಗೆ ಒಳ್ಳೆಯ ಶ್ರದ್ಧಾವಂತ ಪ್ರತಿಭಾವಂತ ಕವಿ ತನ್ನ ಕವಿತೆಗಳನ್ನು ರಚಿಸುವುದನ್ನು ನಿಲ್ಲುವುದಿಲ್ಲ. ನೀವು ನಿಲ್ಲಿಸಬಾರದು, ಮುಂದುವರಿಬೇಕು, ಬರೀಬೇಕು ಅನ್ನುವಂತ ಮಾತನ್ನು ಹೇಳ್ತಾ ಇಲ್ಲಿಗೆ 4 ಮಾತನ್ನು ಹೇಳಿದ್ರೆ ಅಷ್ಟಕ್ಕೆ ಮುಕ್ತಾಯ ಮಾಡ್ತೇನೆ. ವೇದಿಕೆ ಮೇಲೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಹೇಳ್ತಿ. ಎಲ್ಲರ ನಡುವೆ ಕಿರಿಕಿರಿಯನಾಗಿ ತಮ್ಮ ಕಿವಿಗಳಿಗೆ ಕರ್ಕಶನಾದದಿಂದ ತೊಂದರೆ ಮಾಡೋದಕ್ಕೆ ಶ್ರಮಿಸಿ, ಹಂಸ ಕ್ಷೀರ ನ್ಯಾಯದಂತೆ ಒಳ್ಳೆಯದನ್ನು ಬಳಸಿಕೊಳ್ಳಿ, ಕೆಟ್ಟದನ್ನು ಅಳಿಸಿಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣ. ಕವಿ ಹೃದಯಗಳ ಮನಸ್ಸು ಹೇಗಿರಬೇಕು, ಸಾಹಿತ್ಯ ಕೃಷಿಯಲ್ಲಿ ಇದುವರೆಗೂ ಮುಂದುವರೆದು ಸಾಧನೆಯನ್ನ ಮಾಡಿದಂತವರಿಗೆ, ಹಾಗೆ ಸಾಧನೆಯನ್ನ ಮಾಡಲು ಮುಂದೆ ಹೊರಟಿರುವವರಿಗೆ ಒಂದು ಕಿವಿಮಾತನ್ನ ಹೇಳಿದಂತಹ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ ಸುರೇಶ ಕೋರಕೊಪ್ಪ ಸಾಹಿತಿಗಳು ಮತ್ತು ತೆರಿಗೆ ಅಧಿಕಾರಿಗಳ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ